ಚಳಿಲಿ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ತಿಂದ್ರೆ ಮಜಾ ಅಂದ್ರೆ ಮಜಾ. ಇಬ್ರು ನೋಡ್ಬೋದು ನೀವು ಸ್ವೆಟರ್ ತಗೊಂಡಿದ್ದೀವಿ. ಈಗ ತಾನೇ ತಿಂಡಿ ಎಲ್ಲ ಆಯಿತು. ಇವಾಗ ಲಾಸ್ಟ್ ಕಾಫಿ ಮಾಡ್ತಾ ಬಿಸಿಲಿತ್ತು. ಸರ್ಪ್ರೈಸ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರ್ತೀವಿ. ಸೊ ಆ್ಯಕ್ಚುಲಿ ರೂಮಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಅದೇನು ಏನು ಅಂತ ಇಲ್ಲ. ಅದೇನು ಏನು ನಾನ್ ವೆಜ್ಜಾ ವೆಜ್ಜಾ ವಾಟ್ ಸ್ಪೆಷಲ್ ನೋಡೋಣ ನೋಡೋಣ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿದ್ದೀವಿ ನಾವೀಗ? ಮನಾಲಿ. ಫ್ರೆಂಡ್ಸ್ ಈಗಷ್ಟೇ ಹಾಫ್ ಆನ್ ಅವರ್ ಆಯಿತು ರೀಚ್ ಆದೋ. ನೈಟು ಜರ್ನಿ ಮಾಡಿರಲಿಲ್ಲ, ಸಿಕ್ಕಾಬಟ್ಟೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೇ. ಸೊ ರೀಚ್ ಆಗಿದ್ದೀವಿ. ನಮ್ಮ ರೂಮ್ ಹೇಗಿದೆ ಅಂತೆಲ್ಲ ನಿಮಗೆ ಆಮೇಲೆ ತೋರಿಸ್ತೀವಿ. ಫುಲ್ ಕಂಪ್ಲೀಟ್ ರೂಮ್ ಟೂರ್ ಕೊಡ್ತೀವಿ. ಮೇಡಮ್ ಆಲ್ರೆಡಿ ಬಿಸಿನೀರು ಕುಡಿತಿದ್ದಾಳೆ. ಅಚ್ಚು ಹೇಗಿದೆ ಚಳಿ? ತುಂಬ ಚಳಿ ಇದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚಳಿ ಇದೆ. ನಿನ್ನೆ ಎಷ್ಟು ಬಿಸಿಲಿತ್ತು, ಇವತ್ತು ಅಷ್ಟು ಚಳಿ ಇದೆ. ನಿನ್ನೆ ಫುಲ್ ಟ್ಯಾನ್ ಆಗಿಬಿಟ್ಟಿದೆ, ಇವಾಗ ಫುಲ್ಲು ಚಳಿ ಒಳಗಡೆಯಿಂದನೂ ನಡುಗಿಸ್ತಾ ಇದ್ದೆ ದೇಹನ. ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಸ್ನೇಹಿತರೆ. ಅದ್ರಲ್ಲೂ ನಮಗೆ ಬಾಲ್ಕನಿ ಪಾಯಿಂಟ್ ತಗೊಂಡಿದ್ದಾರೆ ಇವರು. ತೋರಿಸ್ತೀನಿ. ವ್ಯೂ ಮಾತ್ರ ಅಲ್ಟಿಮೇಟ್ ಸಖತ್ತಾಗಿದೆ. ಅಂಡ್ ರೂಮು ಸಹ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕಂಪ್ಲೀಟ್ ರೂಮ್ ಟೂರ್ ನಿಮ್ಗೆಲ್ಲ ಕೊಡ್ತೀನಿ ಆಮೇಲೆ. ಸೊ ಅದಕ್ಕೆ ಈಗ ಅಪ್ಡೇಟ್ ಮಾಡ್ಬಿಡೋಣ, ಮನೆಗೆ ರೀಚ್ ಆಗಿರೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ಬನ್ನಿ, ನಿಮಗೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಏನೇನು ಮಾಡ್ತೀವಿ, ಇವತ್ತು ಏನೇನು ಪ್ಲ್ಯಾನ್ ಇದೆ ಅಂತೆಲ್ಲ ನಿಮಗೆ ಒಂದೇ ತಿಳಿಸ್ತಾ ಹೋಗ್ತೀನಿ. ಓಕೆ ಗೈಸ್, ಈಗ ಮೇಡಮ್ ಫ್ರೆಶ್ ಅಪ್ ಆಗಿದ್ದಾರೆ. ಇಬ್ಬರು ತಿಂಡಿಗೆ ಹೊರಟಿದ್ದೀವಿ ಈಗ. ಸೊ ಬನ್ನಿ, ಹೇಗಿರುತ್ತೆ ತಿಂಡಿ ಅಂತ ತೋರಿಸ್ತೀವಿ. ಫ್ರೆಂಡ್ಸ್, ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟು ಇಡ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಚಾಕೋಸ್ ಇದೆ, ಮಿಲ್ಕ್ ಇನ್ನೂ ಬಂದಿಲ್ಲ, ಬರ್ತಾಯಿತ್ತೆ. ಹ್ಯಾಬಿಟ್ ಇದು ಆ್ಯಕ್ಚುಲಿ ಚೆನ್ನಾಗಿರೋ ಕಲ್ಲಾಗ್ಬಿಟ್ಟಿತ್ತ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ಸ್ನೇಹಿತರೆ ಹೇಗಿದೆ ಅಂತ. ಓಕೆ ಸ್ನೇಹಿತರೆ, ನಾವು ನಿಮಗೆ ತಿಂಡಿ ಮಾಡಿ ಸಿಗ್ತೀವಿ ಆಮೇಲೆ. ಓಕೆ ಗೈಸ್, ಈಗ ತಾನೇ ತಿಂಡಿ ಎಲ್ಲ ಆಯಿತು. ಇವಾಗ ಲಾಸ್ಟ್ ಕಾಫಿಯಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಇವರು ಕಾಫಿ ಕುಡಿತಾ ಇದ್ದಾರೆ. ತಿಂಡಿ ಅಂತೂ ತುಂಬ ಹೆವಿನೇ ಆಯಿತು, ತುಂಬ ವೆರೈಟಿನೇ ಕೊಟ್ಟಿದ್ರು. ಆ್ಯಕ್ಚುಲಿ ಇಡ್ಲಿ ತಿಂದ್ವಿ, ಇಡ್ಲಿ ಆದಮೇಲೆ ಆಲೂ ಪರೋಟ. ನಾನು ತಿನ್ನಲಿಲ್ಲ, ಅವ್ರು ತಿಂದರು. ಬ್ರೆಡ್ ಜಾಮು, ಬ್ರೆಡ್ ಟೋಸ್ಟ್ ಇತ್ತು, ಅಷ್ಟೇ. ಅದೇ ಹೆವಿ ಆಯಿತು ಆ್ಯಕ್ಚುಲಿ. ಚಾಕೋಸ್ ಒಂದು ತಿಂದ್ವಿ, ಸೊ ಚೆನ್ನಾಗಿತ್ತು. ಇವತ್ತು ಏನೂ ಪ್ರೋಗ್ರಾಮ್ಸ್ ಇಲ್ಲ ಆ್ಯಕ್ಚುಲಿ. ವೈ ಬಿಕಾಸ್ ಓಲ್ಡ್ ನೈಟ್ ಫುಲ್ಲು ಟ್ರಾವೆಲಿಂಗಲ್ಲೇ ಇದ್ವಿ. ಸೊ ಡ್ರೈವರು ಇವತ್ತು ಏನೂ ರೆಸ್ಟ್ ಮಾಡಿಲ್ಲ ನನ್ನ ಪಾಪ. ಸೊ ಇವತ್ತು ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಮಗೂ ರೆಸ್ಟ್ ಇವತ್ತು. ಸೊ ಇಲ್ಲೇ ನಿಯರ್ ಬೈ ಎಲ್ಲಾದರೂ ಕಾಂಪ್ಲೆಕ್ಸ್ಗೆ ಹೋಗಿ ಶಾಪಿಂಗ್ ಮಾಡಬೇಕು. ನೀಡ್ ಟು ಬೈ ಸ್ವೆಟರ್ ಅಷ್ಟೇ ಅಲ್ವಾ? ಏನಾದರೂ ಹೇಳಬೇಕಾ? ಎಲ್ಲ ಮುಗಿಸ್ಬಿಟ್ಟಲ್ಲ ಅಲ್ಲಿ, ಇನ್ನೇನು ಹೇಳಪ್ಪ ಹೇಳಿ. ಏನೋ ಅವರಷ್ಟು ಮಾತಾಡೋಲ್ಲ. ಮೋರ್ ಓವರ್ ವಾಯ್ಸ್ ಅಂತೂ ಚೆನ್ನಾಗಿಲ್ಲ. ಏನೋ ಒಂಚೂರು ತಕ್ಕ ಮಟ್ಟಿಗೆ ಮಾತಾಡ್ತೀನಿ ಅಷ್ಟೇ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮು ಆ ಥರ ತಪ್ಪು ಮಾಡಲ್ಲ, ಇನ್ನು ಬೆಸ್ಟಾಗಿ ಮಾಡೋಂಗೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ಇದನ್ನು ಮಾತ್ರ ಕಂಪ್ಲೀಟ್ಲಿ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಇಲ್ಲ ನನ್ನ ವಾಯ್ಸ್ ಚೆನ್ನಾಗಿದೆಯೋ ಮೇಡಮ್ ವಾಯ್ಸ್ ಚೆನ್ನಾಗಿದೆಯೋ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಬ್ಬರದ್ದು ಇಷ್ಟ ಆದ್ರೂ ನಿಮ್ಗೆ ಏನು ಅನಿಸುತ್ತೆ ಒಪಿನಿಯನ್ನ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಆಬ್ವಿಯಸ್ಲಿ ನಿಮ್ಮದೇ ಜಾಸ್ತಿ ಬರೋದು, ಬಿಕಾಸ್ ಯು ಹ್ಯಾವ್ ವೆರಿ ಸಾಫ್ಟ್ ಆ್ಯಂಡ್ ಸ್ವೀಟ್ ವಾಯ್ಸ್. ನಾನಂತೂ ಸಾಫ್ಟು ಇಲ್ಲ, ಸ್ವೀಟು ಇಲ್ಲ, ನಾನೊಂಥರ ಖಾರ ವಿತ್ ರಗಡ್ ಥರ. ಐ ಹೇಟ್ ಇಟ್. ಹೋಗ್ತೀನಿ, ನಾನು ಮೈಸೂರಿಗೆ ಹೋಗ್ತೀನಿ ಗೈಸ್. ಇವಾಗ ಕಳಿಸ್ಬಿಟ್ರಪ್ಪ ಅದಾಗೆ, ಡೈರೆಕ್ಟ್ ಮೈಸೂರು ಬಸ್ ಇರಿಸ್ಬಿಟ್ರಪ್ಪ ಮನಾಲಿಯಿಂದ. ಏನು ನಮ್ಮ ತಾತ ಅಲ್ಲಿರೋನು ಅಲ್ಲಿ ಮನಾಲಿ ಬಸ್ಸಲ್ಲಿ ಅಂತೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬೈಕೆ ಇಟ್ಟಿದ್ದು. ಬಿಸಿಲಿದೆ ಅಲ್ಲ, ಸ್ವಲ್ಪ ಬೆಚ್ಚಗಾಗುತ್ತೆ ಅಂತ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ನಾನು ಟೊಪ್ಪಿ ಹಾಕಿದ್ದೀನಿ, ಹಂಗಿದ್ರು ನಡುಕ್ತಾ ಇದ್ದೀನಿ. ಅಕ್ಕ ಏನೂ ಹಾಕಿಲ್ಲ, ಆದರೂ ಹೆಂಗೋಳು ನೋಡಿ ಎಷ್ಟು ಆಕ್ಟಿವ್ ಆಗ. ಏನಿಲ್ಲ, ಅಷ್ಟೇನು ಚಳಿ ಇಲ್ಲ. ಈಗ ಸ್ಟಾರ್ಟಿಂಗ್ ಬಂದಾಗ ಚಳಿ ಆಗಿಬಿಟ್ಟಿತ್ತು. ಪಾರ್ಕಿಂಗ್ ನಾವು ಅದೇ ಕಾರಲ್ಲಿ ಬಂದಿದ್ದು, ಬ್ಲ್ಯಾಕ್ ಕಲರ್ ವೈಟ್ ಕಲರ್, ಸಾರಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ, ವೈಟ್ ಕಲರ್ ಶಿಫ್ಟ್ ಕಾರ್ ಅದು. ಸೊ ಬಂದ್ವಿ, ಇಲ್ಲೂ ಲಾನ್ ಥರ ಮಾಡಿದ್ದಾರೆ ಫಾರ್ ಸಿಟ್ಟಿಂಗ್ ಪರ್ಪಸ್. ಈಗ ನೋಡಿ ವ್ಯೂ ನೋಡಿ ಹೇಗಿದೆ.
ಸಾಕು, ಇಲ್ಲೇ ತೋರಿಸ್ಬಿಟ್ರು ಮನಾಲಿದ ಫುಲ್ಲು ಝೂಮ್ ಹಾಕಿ. ಆಟಾಡ್ಬಿಡಿ ಎಲ್ಲ, ಆಟ ಆಡ್ತಾರೆ ಬಿಡಿ ಎಲ್ಲ. ಆ ಮನೆಗಳು ಕಟ್ಟಿರೋದು ನೋಡಿ ಸ್ನೇಹಿತರೆ, ಹೆಂಗೆ ಕಟ್ಟಿದ್ದಾರೆ ಬೆಟ್ಟದ ಮೇಲೆ. ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ? ಪಾಯಿಂಟ್ ಔಟ್ ಮಾಡಿ ತೋರಿಸ್ತೀನಿ. ಸಿ ದೇ ಅಲ್ಲಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಒಂದು ಮನೆ ಇದೆ ನೋಡಿ, 2 ಮನೆ. ಸಿ ಆ ಪೀಕಲ್ಲಿ ಫುಲ್ ಫಾಗ್ ಕವರ್ ಆಗಿದೆ. ಅದು ನಮ್ಗೆ ನೋಡೋಕ್ಕೆ ಹೇಗೆ ಕಾಣಿಸುತ್ತೆ ಫೋಟೋದಲ್ಲೆಲ್ಲ ಅಂದರೆ ಮೋಡ ಅಂತ ಅನಿಸುತ್ತೆ, ಬಟ್ ಅದು ಮೋಡ ಅಲ್ಲ, ಫಾಗ್. ಹಾಯ್ ಫ್ರೆಂಡ್ಸ್, ತುಂಬ ಬಿಸಿಲಿದೆ, ಅದಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗೋದಕ್ಕೆ ನಮ್ಮದು ಕಾರ್ ಇತ್ತಲ್ಲ, ಸೊ ಅವರು ಡ್ರೈವರ್ ಅಂಕಲ್ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ವಿ ಆರ್ ರೆಂಟಿಂಗ್ ಅ ಬೈಕ್ ಆ್ಯಂಡ್ ವಿ ಆರ್ ಗೋಯಿಂಗ್ ಔಟ್ಸೈಡ್. ಚೆಕ್ ಮಾಡ್ಕೊತಾ ಇದ್ದಾರೆ. ಏನು ಗೊತ್ತಾ, ಇದಕ್ಕೆ ಜಸ್ಟ್ 500 ಅಂತೆ. ಈ ಥರದ್ದಾದರೆ ಬೈಕ್ ಆದರೆ 1000 ರೂಪಿ ಅಂತೆ. ಡೆಪಾಸಿಟ್ ಎರಡಕ್ಕೂ 1000 ಮಾಡಬೇಕು. ಆಫ್ಟರ್ ದಟ್ ಅವರು ಮತ್ತೆ ನಮಗೆ ರಿಫಂಡ್ ಮಾಡ್ತಾರೆ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಹೆಲ್ಮೆಟ್ ಕೊಟ್ಟಿದ್ದಾರೆ ಗಾಡಿಗೆ. ವಿ ಆರ್ ಗೋಯಿಂಗ್. ಈ ಗೈಸ್ ಚೆನ್ನಾಗಿದೆ, ಹೆಂಗಿದೆ ಅಂದರೆ ಸ್ವರ್ಗಕ್ಕೆ ಬಂದೇ ಬಿಟ್ಟಿದೆ. ಫಾಗು ಇದೆ, ಬಟ್ ನಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ, ಏಕೆಂದರೆ ತುಂಬ ಬಿಸಿಲು ಇದೆ ಅಲ್ವಾ. ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಎಷ್ಟು ಮಿಸ್ಟಿ ಫಾಗ್. ಚಳಿ ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ಇದೆ. ಎಲ್ಲಾದ್ರೂ ಕಾಫಿ ಕುಡಿಯೋಣ ಅಂತ ಅನ್ಕೊಂಡಿದೀವಿ. ಏನ್ ಬೇಜಾರು ಗೊತ್ತಾ, ಈ ಹೋಟೆಲ್ಸ್ಗಳಿಗೆ ಹೋದ್ರೆ ಬರೀ ಹಾಲ್ ಪೌಡರ್ ಕಾಫಿ ಟೀ ಮಾಡ್ಕೊಡ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟನೇ ಆಗಲ್ಲ ನನಗೆ ಕಾಫಿ ಟೀ. ಏನು ಮಾಡ್ತೀವಿ ಗುರು, ಇದೆಯಲ್ಲ ಈಗ ಜ್ಯೂಸ್ ಕುಡಿಯೋಣ ಅಂದ್ರೆ ಈ ಚಳಿ ಕುಡಿದು ಇನ್ನು 5 to 6 days ಇಲ್ಲೇ ಇರಬೇಕು, ಇಲ್ಲಾಂದ್ರೆ ಮಲ್ಕೋಬೇಕಾಯ್ತದೆ ಅಷ್ಟೇ, ಹುಷಾರ್ ತಪ್ಪಿ. ಸೊ ಐ ಆಮ್ ನಾಟ್ ಪ್ರಿಫರಿಂಗ್ ಲಿಕ್ವಿಡ್ ಫುಡ್ಸ್. ನೋಡಿದ್ರೆ ಅಲ್ಲಿ ಬಿಸಿಲು ಕಾಣಿಸ್ತಾ ಇದೆ, ಆ ಕಡೆ ಎಲ್ಲ ಫಾಗ್ ಇತ್ತು. ಈಗ ಈ ಮೌಂಟೇನ್ ನೋಡಿದ್ರೆ ಬಿಸಿಲಿದೆ, ತುಂಬಾ ಖುಷಿ ಆಗ್ತಾ ಇದೆ. ಕುಣಿದಾಡೋಣ, ಕಿರ್ಚಾಡ್ಬೇಕು ಅನಿಸ್ತಾ ಇದೆ. ಕಿರ್ಚಾಡಿದ್ರೆ ಇಲ್ಲಿ ಯಾರೋ ಇದು ಹುಡುಗಿ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಚೆನ್ನಾಗಿದೆ. ಏನ್ ಗೊತ್ತಾ, ಯಾರಾದ್ರೂ ಫ್ರೀ ಮಾಡ್ಕೊಂಡು ಒಂದ್ಸಲ ಮನಾಲಿಗೆ ಬಂದು ಹೋಗಿಯಪ್ಪ, ಸ್ವರ್ಗ ಗುರು, ಸ್ವರ್ಗ. ಎಲ್ಲ ಮರ್ತೋಗ್ತಾ ಇದೆ ನನಗೆ. ನನಗೆ ಹೆಂಗಾಗ್ತಾ ಇದೆ ಅಂದ್ರೆ ಎಸ್ತಾ ಇದೆ. ಒಂದ್ ಕಡೆ ಬಿಸಿಲು, ಒಂದ್ ಕಡೆ ಚಳಿ, ಟೈಮ್ ಫೀಲ್ ಆಗ್ತಾ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಯಾರಿಗೂ ಥ್ಯಾಂಕ್ಸು. ನಿಮ್ಗೇನೆ, ಇನ್ಯಾರಿಗೆ ಹೇಳಿ. ಇಷ್ಟು ಒಳ್ಳೆ ಪ್ಲೇಸಿಗೆ ಪ್ಲಾನ್ ಮಾಡಿ, ಅದು ಹನಿಮೂನ್ಗೆ ಅಂತ ಕರ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಷ್ಟೇ ನನಗೆ ಬೇಕಾಗಿರೋದು. ನೀನು ಖುಷಿಯಾಗಿದ್ರೆ ನಾನು ಖುಷಿ ಇದ್ದಂಗೆ ಕಣಪ್ಪ, ಅದೇ ಬೇಕಾಗಿರೋದು. ಓಕೆ, ನಾನೇ ಅಂತಲ್ಲ, ಎಲ್ಲ ಹುಡುಗರು ಅವ್ರವ್ರು ಇಷ್ಟಪಡೋ ಹುಡುಗಿರು ಚೆನ್ನಾಗಿದ್ರೆ, ಅವ್ರು ಖುಷಿಯಾಗಿದ್ರೆ, ಓಕೆ, 100 ಆನೆ ಬಲೆ ಬಂದಷ್ಟು ಇರುತ್ತೆ ಹುಡುಗರಿಗೆ. ಹಂಗಿರ್ತಾರೆ ಗೊತ್ತಾ, ಆ ಥರ. ಸುತ್ತುತ್ತಾ ಇದ್ದೀವಿ ಸ್ನೇಹಿತರೆ ಮಾಲ್ ರೋಡಲ್ಲಿ, ಮನಾಲಿಲಿ. ಗೈಸ್, ಇಬ್ರು ನೋಡ್ಬೋದು ನೀವು, ಸ್ವೆಟರ್ ತೊಗೊಂಡಿದ್ದೀವಿ. ನಿಜವಾಗ್ಲೂ ಪ್ರೈಸ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀರ ನೀವು, ಎಷ್ಟೆಷ್ಟು ಕೊಟ್ಟು ಹೆಂಗೆ ಬಾರ್ಗೇನ್ ಮಾಡಿ ತೊಗೊಂಡಿದ್ದೀವಿ ಅಂತ. ಅಂದರೆ ಸದ್ಯಕ್ಕೆ ಈಗ ನಾವು ಮನಾಲಿಲಿ ಮಾಲ್ ರೋಡ್ ಅಂತ ಒಂದು ಪ್ಲೇಸ್ ಇದೆ, ಸೊ ಅಲ್ಲಿದ್ದೀವಿ ಸ್ನೇಹಿತರೆ. ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ 99% ಎಲ್ಲ ಇಲ್ಲಿಗೆ ಬರ್ತಾರೆ. ಸೊ ಇವಾಗ ಇಲ್ಲಿ ಶಾಪ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹೇಗಿದೆ ಮನು? ಇದೇ ತರ ಒಂದು ಟೋಪಿ ತಗೊಂಡ್ಬಿಡೋಣ. ಆಕ್ಚುಲಿ ನೋಡ್ಕೊಂಡು ತಗೋಬೇಕು ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಗೈಸ್, ಇವಾಗ ಚಳಿ ಆಗ್ತಿರೋದ್ಕೂ ಇಬ್ರು ಪೈನಾಪಲ್ ಕೇಕ್ ತಗೊಂಡಿದ್ದೀವಿ. ನೋಡಬೇಕು ಟೇಸ್ಟ್ ಹೇಗಿರುತ್ತೆ, ಚೆನ್ನಾಗಿದೆ ಹೇಗಿದೆ ಅಂತ. ಕೇಕ್ ಕೂಡ ಬಿಸಿ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸರಿ ಸ್ನೇಹಿತರೆ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಾವು. ಓಕೆ, ಯಾರೋ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೀರೋಯಿನ್ ಬಂದ್ಬಿಟ್ಟಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ಪಾಪ, ನನ್ನ ಜೊತೆನೇ ಸುತ್ತಾಡ್ತಾವ್ರು ಅವಾಗಿಂದ. ಮೇಡಮ್, ಯಾರು ನೀವು? ಏನ್ ಮೇಡಮ್ ನಿಮ್ಮ ಹೆಸರು? ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ. ಯಪ್ಪ, ಡೈರೆಕ್ಟ್ ಶಾಟ್ ಹೊಡೆದ್ಬಿಟ್ಲಲ್ಲ ಸ್ನೇಹಿತರೆ. ಯಪ್ಪ ಸ್ವಾಮಿ.
ಸುತ್ತ ನೋಡಿ ಸ್ನೇಹಿತರೆ ಹೇಗಿದೆ. ದೂರ ಎಲ್ಲ ಮನೆ ಮಾಡ್ಕೊಂಡು ಅದು ಹೆಂಗಪ್ಪ ಇದ್ದಾರು ಇಲ್ಲಿ ಇವರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಚಳಿಲಿ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ತಿಂದ್ರೆ ಮಜಾ ಅಂದ್ರೆ ಮಜಾ ಇದೆ. 2 hours later. ಹಾಯ್ ಗೈಸ್, ಇವಾಗ ಮೋನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಆ್ಯಕ್ಚುಲಿ ರೂಮಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದೀನಿ. ಅದೇನು ಅಂತ ಈಗ ಯಾವ ಅರೇಂಜ್ಮೆಂಟ್ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ ಈಗ. ಸೊ ಬನ್ನಿ ಫಸ್ಟು ಈಗ ಮೋನಿಗೆ ಕರ್ಕೊಂಬರೋಣ. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಅವಳಿಗೆ ಇದು ಇಷ್ಟ ಆಗುತ್ತೋ ಇಲ್ವೋ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ, ಕಮ್. ಓಕೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸ್ವೆಟರ್ ಹಾಕಿಲ್ಲ ನಾನು, ಚಳಿ ಆಗುತ್ತೆ. ಎಲ್ಲೂ ಇಲ್ಲ, ಆಚೆ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲೇ ರೂಮಲ್ಲೇ ಬಂದಿದ್ದೀವಿ. ಓಕೆ ಓಕೆ, ಕಣ್ಣು ಬಿಡ್ಲಾ? ತೆಗಿರ ಕಣ್ಣು. ಯಾ ವಾವ್, ಕ್ಯಾಂಡಲ್ ಲೈಟ್ ಡಿನ್ನರ್ ತೋರಿಸ್ತೀನಿ ಇವಾಗ. ಯಾವಾಗ ಅರೇಂಜ್ ಮಾಡಿದ್ರಿ ಇದೆಲ್ಲ? ಅದೆಲ್ಲ ನಿಮ್ಗೆ ಯಾಕಪ್ಪ, ಮಾಡಬೇಕಾಯಿತು, ಮಾಡಿದ್ದೀನಿ, ಮಾಡಿಸಿದ್ದೀನಿ. ನೋಡು, ಏನು ನಾನ್ ವೆಜ್ಜಾ ವೆಜ್ಜಾ? ವಾಟ್ ಸ್ಪೆಷಲ್ ಟು? ನೋಡೋಣ ಏನಿದೆ ಅಂತ ನೋಡು. ತೆಗಿ, ಓಪನ್ ಮಾಡ್ಲಾ? ತಡಿ. ಅವ್ಳಿಗೆ ಸರ್ಪ್ರೈಸ್ ಮಾಡ್ಬೇಕಂತಾನೆ ಇವತ್ತು ಈ ಥರ ಅರೇಂಜ್ಮೆಂಟ್ ಮಾಡಿದ್ದು. ಸೊ ಏನೇನಿದೆ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಸ್ನೇಹಿತರೆ. ತೆಗಿಯಪ್ಪ, ಏನಿದೆ ಅದು? ಸುಡ್ತಾ ಇದೆಯಾ? ಜೀರಾ ರೈಸ್, ಐ ಥಿಂಕ್ ಚಿಕನ್ ಗ್ರೇವಿ. ಏನಿದು? ಇದು ಪನ್ನೀರ್ ಗ್ರೇವಿ ಅನ್ಕೋತೀನಿ. ಹಾಂ, ಪನ್ನೀರ್ ಗ್ರೇವಿ. ದಿಸ್ ಒನ್ ಸ್ವೀಟ್ ಕೀರು. ನೀವೇ ಹೇಳಿದ್ದ? ಇದೇನಿರ್ಬೋದು? ಇದ್ಯಾವುದು ಇನ್ನೊಂದು ಡಿಶ್ಶು ಪನ್ನೀರ್ದು. ಪನ್ನೀರು ಏನೋ ಗೊತ್ತಿಲ್ಲ. ಇದು ದಾಲ್ ಇರಬೇಕದು. ವೆಜಿಟೇಬಲ್ ಸಬ್ಜಿ. ಓಕೆ, ಅದ ಓಪನ್ ಮಾಡಿ. ನಾನು ಕಾಣಿಸ್ತೀನಿ. ರೋಟಿ. ಇದು ಪಾಪಡ್, ಮಸಾಲಾ ಪಾಪಡ್. ಓಕೆ, ಸೊ ಹೀಗಿದೆ ಸ್ನೇಹಿತರೆ ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್. ಇಷ್ಟ ಆಯ್ತಾ? ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ನೋಡುವ, ನೀನೇ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀಯಾ? ಹಾಂ, ವೆಯ್ಟ್. ಆಲ್ವೇಸ್ ನಮ್ಮ ಜೀವನ ಯಾವಾಗಲೂ ಸಿಹಿಯಾಗಿರ್ಬೇಕಂತ ಹೇಳ್ಬಿಟ್ಟು. ನೋಡಪ್ಪ, ಇಬ್ರದ್ದು ಒಂದೇ ಇದೆ. ಅದಕ್ಕೆ ಹೇಳೋದು ಕಣೋ, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ. ಕೆಳಗೆ ಚೆಲ್ಲಿದ್ರೆ ಗೊತ್ತಿಲ್ಲ. ನಾನು ವಾರ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ಓಕೆ, ಸೊ ಫಸ್ಟಿಗೆ ನಂದೇ ಬೈಟ್. ಲವ್ ಯು ಮೋನು. ವಾಂಟ್ ಟು ರಿಪ್ಲೈ ಫಾರ್ ದಟ್? ಎಸ್. ಥ್ಯಾಂಕ್ ಯು. ಅಷ್ಟೇನಾ? ಥ್ಯಾಂಕ್ ಯು ಅಷ್ಟೇನಾ? ರಿಪ್ಲೈ. ಹಂಗೂ ರಿಪ್ಲೈ ಬಂತಲ್ಲಪ್ಪ, ಸದ್ಯ ಸಮಾಧಾನ ಆಯ್ತು. ಈಗ ಎಲ್ಲಿ ಏನಂತಾಳೋ, ಚೆನ್ನಾಗಿಲ್ಲ ಅಂತಾಳೋ, ಬೈತಾಳೋ ಅಂತ ಭಯ ಆಗ್ಬಿಟ್ಟಿತ್ತು. ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರಿ, ಅದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ, ವಿತೌಟ್ ನೋಯಿಂಗ್ ಫಾರ್ ಮೀ ಆಲ್ಸೋ. ಖುಷಿ ಪಡಲೇಬೇಕು ಆಬ್ವಿಯಸ್ಲಿ. ಏನಕ್ಕಪ್ಪ ಬೈಲಿ ನಾನು ನೋಡಿದ್ರೆ ನಂಗೆ ಬೈಯೋಳಂಗೆ ಕಾಣಿಸ್ತೀನ. ಹೋಗ್ಲಿ. ಹೌದಾ? ನೋಡೋಣ ನಮ್ಮ ಆಡಿಯನ್ಸ್ ಏನಂತಾರೆ. ಲವ್ ಯು ಟು. ಕೀರ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅಮ್ಮ ಮಾಡ್ದಂಗಿಲ್ಲ. ಎಷ್ಟು ಚೆನ್ನಾಗಿರೋದು ಗೊತ್ತಾ? ನಿಜ ಹೇಳ್ಬೇಕಂದ್ರೆ ನಂಗೆ ಶಾವಿಗೆ ಕೀರ್ ತುಂಬ ಇಷ್ಟ. ವಾವ್, ಸೂಪರ್. ಓಕೆ ಸ್ನೇಹಿತರೆ, ಸೊ ಇವಾಗ ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಊಟ ಮಾಡಿ ನಿಮಗೆ ಹೇಗಿತ್ತು ಏನು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀವಿ ಸ್ನೇಹಿತರೆ. ಸೊ ಏನಿಲ್ಲ ಸ್ನೇಹಿತರೆ, ಫ್ಯಾಮಿಲಿಯಲ್ಲಿ ಇದೇ ಥರ ಚಿಕ್ಕ ಚಿಕ್ಕ ಆಸೆಗಳಲ್ಲೂ ಕೂಡ ಖುಷಿ ಇರುತ್ತೆ. ದೊಡ್ಡ ದೊಡ್ಡ ಆಸೆನೇ ಮಾಡಬೇಕು ಯಾವತ್ತಿದ್ರು. ದೊಡ್ಡ ಗೋಲ್ಡೇ ಕೊಡಿಸ್ಬೇಕು, ದೊಡ್ಡ ಬಂಗ್ಲೆನೇ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಸೈಟ್ ಕಟ್ಟಿಸ್ಬೇಕು, ಆ ಥರ ಅಂತ ಏನಿಲ್ಲ. ಚಿಕ್ಕದ್ರಲ್ಲೂ ಕೂಡ ಆರಾಮಾಗಿ ಖುಷಿಯಾಗಿರ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನು ಗೊತ್ತಾ, ಈಗ ನನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಮೋನು.
ಅದು ನನಗೆ ತುಂಬ ಖುಷಿಯಾಗುತ್ತೆ. ನನಗೇನು ಬೇಕು ಏನು ಬೇಡ ಅವ್ರಿಗೆ, ಇವ್ರನ್ನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಸೊ ಅದರಲ್ಲಿ ನಾನು ನಿಜವಾಗ್ಲೂ ಹೇಳ್ಬೋದು, ನಾನು ಮನಸ್ಪೂರ್ವಕವಾಗಿ ನಿಜವಾದ ಶ್ರೀಮಂತ ಅಂತ ನಾನು ಆರಾಮಾಗಿ ಹೇಳ್ಬೋದು. ಸೊ ಇದೇ ಥರನೇ ನೀವು ಸ್ನೇಹಿತರೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಖುಷಿಯಲ್ಲೂ ಸರ್ಪ್ರೈಸಲ್ಲೂ ಕೂಡ ಖುಷಿ ಪಡಿ, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ ಮನೇಲಿ. ನೀವು ಅನ್ಕೋಬೋದು ಈಗ ಯಾವಾಗಲೂ ಟೈಮ್ ಕೊಟ್ಟಿಲ್ಲ ಅಂದರೆ ನಾವು ಹೆಣ್ಮಕ್ಳು ಅನ್ಕೋಬೋದು ಕೆಲವರು, ನಮಗೆ ಟೈಮೇ ಕೊಡೋದಿಲ್ಲ ನಮ್ಮ ಗಂಡಂದಿರು, ಈ ನಿಮ್ಮ ಥರ ಟೈಮೇ ಸಿಗಲ್ಲ ಆಗೀಗೆ ಅಂತ. ಆ ಥರ ದಯವಿಟ್ಟು ಅನ್ಕೋಬೇಡಿ. ಯಾಕಂದರೆ ಈಗ ಆಚೆ ಇರಲಿ ಪರವಾಗಿಲ್ಲ. ಆಚೆ ನಮ್ಮ ಗಂಡ್ಮಕ್ಳು ಕೆಲಸ ಹೇಗೆಂದರೆ ನಾವು ಸಂಪಾದನೆ ಮಾಡಿದ್ರೆ ನೀವು ಇಲ್ಲಿ ಚೆನ್ನಾಗಿರೋದಲ್ವಾ. ಸೊ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಅಡ್ಜಸ್ಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡಬೇಕು ಸ್ನೇಹಿತರೆ. ಓಕೆ, ಸೊ ಹೀಗೆ ಹೇಳ್ತಾ ನಾವೀಗ ಊಟ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ಊಟ ಮಾಡಿ ಸಿಗ್ತೀವಿ ಸ್ನೇಹಿತರೆ. ಒಪಿನಿಯನ್ನೇ ಕೇಳಲಿಲ್ಲ. ಓ ಕರೆಕ್ಟ್ ಅಲ್ವಾ? ಏನು ಎತ್ತ ಅಂತ ಹ್ಞೂ ಕರೆಕ್ಟ್ ಹೇಳವ. ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ನ ನಾನು ಮೋನು ಏನು ಅಂತ ನನಗೆ ಗೊತ್ತಿಲ್ವಾ ಮತ್ತೆ ಏನು ಗೊತ್ತಾ, ಯಾರುವೆ 5 ಬೆರಳು ಸಮ ಇರಲ್ಲ. ಎಲ್ಲರೂ ಚಿನ್ನನೇ ಬೇಕು, ನನ್ಗೆ ಮನೆನೇ ಬೇಕು ಅಂತ ಯಾರು ಕೇಳಲ್ಲ. ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು, ಅಪ್ಪ ಅಮ್ಮನ ಪ್ರೀತಿನ ಗಂಡನ ಮನೇಲಿ ಕಾಣ್ತಾರೆ. ಅದರಲ್ಲೂ ಹೆಚ್ಚಾಗಿ ಗಂಡನ ಮೇಲೆ ಇನ್ನೂ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ. ಅಲ್ಲಿ ಅಪ್ಪ ಅಮ್ಮನ ಬಿಟ್ಟಿರ್ತಾರೆ. ಗಂಡನ ಮನೇಲಿ ಅಪ್ಪ ಅಮ್ಮ ಪ್ರೀತಿ ಸಿಗುತ್ತೆ ಅಂತ ಕೆಲವು ಹೆಣ್ಮಕ್ಳುಗಳು ತುಂಬ ಆಸೆ ಪಟ್ಟು ಬಂದಿರ್ತಾರೆ. ಸಿಗಬೇಕು ಅದು. ಆ ಕುಟುಂಬ, ತುಂಬದ ಕುಟುಂಬ ಬಿಟ್ಟು ಈ ಕುಟುಂಬಕ್ಕೆ ಬರ್ತಾಳೆ. ಅಲ್ಲಿ ಇರೋ ಪ್ರೀತಿಗಿಂತ ಹೆಚ್ಚಾಗಿ ಪ್ರೀತಿ ಇಲ್ಲಿ ಸಿಗಬೇಕು, ಅಷ್ಟೇ ಬಯಸೋದು ಅವಳು. ಅಷ್ಟು ಬಿಟ್ಟರೆ ಎಲ್ಲೋ ಇರ್ತಾರೆ, ಅಫ್ಕೋರ್ಸ್ ಎಲ್ಲರೂ ಇರ್ತಾರೆ, ನನಗೆ ಆ ಒಡವೆ ಬೇಕು, ಈ ಒಡವೆ ಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಆ ಥರ ಇಲ್ಲ. ವೈ ಬಿಕಾಸ್ ನಾನು ನಮ್ಮ ಅಪ್ಪ ಅಮ್ಮನ ಹತ್ರದಿಂದ ನೋಡಿದ್ದೀನಿ. ಅವರಿಬ್ಬರು ಅಷ್ಟೇ ಇರೋದ್ರಲ್ಲಿ ತುಂಬ ಖುಷಿಯಾಗೇ ಇದ್ವಿ. ನಾವು ಯಾವತ್ತೂ ಚಿನ್ನ ಆಸೆಗಾಗಲಿ ದುಡ್ಡಿಗೆ ಆಸೆಗಾಗಲಿ ಯಾವತ್ತೂ ಪಟ್ಟವರಲ್ಲ. ಇರೋದ್ರಲ್ಲೇ ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕಷ್ಟೆ. ಅದೇ ಥರ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಇದುವರೆಗೂ ನಾನು ನಿಮ್ಮನ್ನು ಏನೂ ಕೇಳೂ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಪಾಪ ಅವಳು ಏನೂ ಕೇಳೋದಿಲ್ಲ. ನಾನು ಸುಮ್ಮನೆ ನಿಮಗೆ ವಿಡಿಯೋಗೋಸ್ಕರ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಏನೇ ಕೊಟ್ರು ಅದನ್ನು ಬೇಡ ಅನ್ನಲ್ಲ. ಯಾಕೆ ತಂದ್ರಿ ಅಂತ ಹೇಳಲ್ಲ. ಇನ್ನೂ ಬೇಕಾದ್ರೆ ಬೈತಾಳೆ, ಯಾಕೆ ಇದಕ್ಕೆ ದುಡ್ಡು ವೇಸ್ಟ್ ಮಾಡಿದ್ರೆ ನೀವು, ತರದೇ ಇದ್ರೆ ಆಗೋದಲ್ವ ನೀವು ಅಂತ ಹೇಳ್ತಾಳೆ. ಅಷ್ಟೇ ಹೊರತು ನನಗೆ ಈ ಥರನೇ ಬೇಕು, ನನಗೆ ಇಲ್ಲೇ ಕರ್ಕೊಂಡೋಗಿ ಅಲ್ಲೂ ಕರ್ಕೊಂಡೋಗಿ ಅಂತ ಪಾಪ ಏನೂ ಕೇಳಲ್ಲ ಈ ಮುಗ್ಧ ಜೀವ. ಸೊ ಅವಳನ್ನ ಅರ್ಥ ಮಾಡಿಕೊಂಡು ಸೊ ನಾನು ಕರ್ಕೊಂಡ್ಬಂದಿದ್ದೀನಿ ಈಗ ಇಲ್ಲಿ ಮನಾಲಿಲಿ. ಅವಳಿಗೊಂದು ಟ್ರೀಟ್ ಕೊಡಬೇಕು ಅಂತ ಅನಿಸಿತ್ತು, ಸೊ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಹೀಗೆ ನಮ್ಮ ವೀಡಿಯೋನ ನೋಡ್ತಾ ಇರಿ. ಸೊ ಇವತ್ತಿಗೆ ನಮ್ಮ ಡೇ 2 ಮನಾಲಿಲಿ ಎಂಡ್ ಮಾಡ್ತೀನಿ ಈ ವಿಡಿಯೋನ. ನಮ್ಮ ವೀಡಿಯೋಸು ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಸಪೋರ್ಟ್ ಬೇಕು ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನಮ್ಮ ಚಾನಲ್ ಬೆಳೆಯೋಕ್ಕಾಗೋದು. ಸೊ ನಾವು ಇದೇ ಥರನೇ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ಬರೋಕ್ಕೆ ಇಷ್ಟ ಆಗೋದು. ಸೊ ಐ ಹೋಪ್ ನಾವೇನು ಮಾಡ್ತಾಯಿದ್ದೀವಿ ಈಗ ಅದೆಲ್ಲ ನಿಮ್ಗೆ ಇಷ್ಟ ಆಗ್ತೈತೆ, ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ಡೇ 3ಯಲ್ಲಿ ಎಲ್ಲಿ ಹೋಗ್ತೀವಿ. ನಾಳೆಯಿಂದ ನಮಗೆ ಓಡಾಡೋದು ಸ್ಟಾರ್ಟ್ ಆಗುತ್ತೆ ಮನಾಲಿಲಿ. ಸೊ ಯಾವ್ಯಾವ ಪ್ಲೇಸಸ್ಸು, ಹೇಗಿರುತ್ತೆ ಆ್ಯಕ್ಟಿವಿಟೀಸು ಎಲ್ಲನೂ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ನಾಳೆಯಿಂದ ಆರಾಮ್ಸೆ ಎಂಜಾಯ್ ಮಾಡೋಣ ಹೇಳ್ತಾ ಶುಭರಾತ್ರಿ ಸ್ನೇಹಿತರೆ.